ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡ್ತಿದ್ದಾರೆ. ಐದನೇ ಬಾರಿಗೆ ದಾಖಲೆ ವಿಜಯವನ್ನು ಸಾಧಿಸಲಿಕ್ಕೆ ನಮ್ಮ ಮತದಾರ ಪ್ರಭುಗಳು ಜನತಾ ಜನಾರ್ದನ ಆಶೀರ್ವಾದ ಮಾಡಿದ್ದಾನೆ. ಅದಕ್ಕೆ ನಾನು ಜನತಾ ಜನಾರ್ದನನಿಗೆ ನಮ್ಮ ಎಲ್ಲ ಮತದಾರ ಪ್ರಭುಗಳಿಗೆ ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತೇನೆ. ಸರ್, ತಮ್ಮ ಮುಂದಿನ ಪ್ಲಾನ್ ಏನು ಸರ್ ಅಭಿವೃದ್ಧಿ ಕುರಿತು? ಇದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ನಾಯಕರು ಸಹಿತ ಅಷ್ಟೇ ಪರಿಶ್ರಮದಿಂದ ಸಕ್ರಿಯವಾಗಿ ಸಮರ್ಪಿತವಾಗಿ ಕೆಲಸ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಕಾಂಗ್ರೆಸ್ ಪಾರ್ಟಿ ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಅಪಪ್ರಚಾರದ ಪರಾಕಾಷ್ಠೆಯನ್ನು ಮುಟ್ಟಿತ್ತು. ಅಪಪ್ರಚಾರ ಅಂದರೆ ಪ್ರಚಾರ ಮಾಡಲೇ ಇಲ್ಲ ಅವರು. ತಮ್ಮ ಪ್ರಚಾರ ಏನು ಅಂತ ಮಾಡುವುದನ್ನು ಬಿಟ್ಟು ಕೇವಲ ಅಪಪ್ರಚಾರದಲ್ಲೇ ತೊಡಗಿದ್ರು, ನೆಗೆಟಿವ್ ಪ್ರಚಾರದಲ್ಲೇ ತೊಡಗಿದ್ರು. ಕೆಲಸಗಳೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ. ಒಟ್ಟಾರೆ ದೇಶದ ಇದರಲ್ಲಿ ಕೆಲಸಗಳೇನಾಗಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಿರಲಿಲ್ಲ. ವಿವಿಧ ರೀತಿಯಲ್ಲಿ ಅಪಪ್ರಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ ಹೊರತಾಗಿಯೂ ಸಹಿತ ಮತ್ತು ಸಂಪೂರ್ಣವಾದಂಥ ಸರ್ಕಾರಿ ಮಷಿನರಿಯನ್ನು ಹಣ ಹೆಂಡವನ್ನು ಹಂಚಿದ ಮೇಲೂ ಸಹಿತ ಜನ ಕಾಂಗ್ರೆಸ್ ಪಾರ್ಟಿಯವರು ಹಂಚಿದ ನಂತರ ಜನ ನನ್ನನ್ನು ಕೈ ಹಿಡಿದಿರುವಂಥದ್ದು, ನಮ್ಮ ಪಕ್ಷವನ್ನು ಕೈ ಹಿಡಿದಿರುವಂಥದ್ದು, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಕ್ಷೇತ್ರವನ್ನು ಮತ್ತು ಕರ್ನಾಟಕದಲ್ಲಿಯೂ ಸಹಿತ ರಾಜ್ಯ ಸರ್ಕಾರದ ಹೊರತುಪಡಿಸಿ ನಾವು ಈಗ ಅಂದಾಜು 18 ಸೀಟ್ ಗೆಲ್ತೀವಿ ಅಂತ ಇದೆ. 18-19 ಆಗ್ಬೋದು. ಸೊ ಇದೆಲ್ಲದರ ಮಧ್ಯೆ ಕರ್ನಾಟಕದ ಜನ ಒಟ್ಟಾರೆ ಓವರಾಲ್ ಟೋಟಲ್ ನೋಡ್ಬೇಕಂದ್ರೆ ಕರ್ನಾಟಕದ ಜನ ಭಾರತೀಯ ಜನತಾ ಪಾರ್ಟಿಯ ಕೈ ಹಿಡಿದಿದ್ದಾರೆ. ದೇಶದಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಆಗಿದ್ದರೂ ಸಹಿತ ಆ್ಯಸ್ ಆಫ್ ನೌ ಮತ್ತು ಈ ಮುಂದೂ ಸಹಿತ ನಾವೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದೇವೆ. ನಿಜ, ನಮ್ಮದು ಸೆಟ್ ಬ್ಯಾಕ್ ಆಗಿದೆ, ಕಮ್ಮಿ ಆಗಿದೆ. ಆದರೆ ಇಂಡಿಯಾ ಆಸ್ ಎ ಹೋಲ್ ನಾವು 300 ಗಡಿಯನ್ನು ಹೆಚ್ಚು ಕಡಿಮೆ ದಾಟುವ ಹಂತದಲ್ಲಿ ಇದ್ದೇವೆ. ಹೀಗಾಗಿ ಜನ NDAಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂದಿಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಎಲ್ಲೇ ಕಮ್ಮಿ ಬಂದಿದೆ ಅದರ ಏನಾಗಿದೆ ಅನ್ನುವಂಥದ್ದನ್ನು ತಪ್ಪನ್ನು ಗುರುತಿಸಿ ಆತ್ಮವಿಮರ್ಶನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಹೇಳ್ಬಿಟ್ಟಲ್ಲ ಉತ್ತರ ನೀವು ಕೇಳ್ಕೊಂತ ಏನು ಸಮಸ್ಯೆಗಳಾಯಿತು, ಏನು ಎಲ್ಲಿ ಆಗಿದೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಈಗ ನಾನು ಸುದ್ದಿ ವಾಹಿನಿಗಳ ಮುಖಾಂತರ ಮತ್ತು ಇಂಟರ್ನೆಟ್ ಮೂಲಕ ನೋಡಿದ್ದೇನೆ. ವಾಸ್ತವಿಕವಾಗಿ ಅಲ್ಲಿ ಏನಾಗಿದೆ ಅನ್ನುವಂಥ ಸಂಗತಿಯನ್ನು ಅಲ್ಲಿನ ಸಂಬಂಧಿಸಿದ ನಾಯಕರಿಗೆ, ನಮ್ಮ ರಾಷ್ಟ್ರೀಯ ನಾಯಕರಿಗೆ ಎಲ್ಲ ಮಾತಾಡಿದ ನಂತರ ಮತ್ತು ಇಷ್ಟರಲ್ಲೇ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಡೆಲ್ಲಿಯಲ್ಲೂ ಕೂಡ ಸಂಬಂಧಿಸಿದ ನಾಯಕರ ಜೊತೆಗೆ, ಪ್ರಮುಖರ ಜೊತೆಗೆ ಮಾತನಾಡಿದ ನಂತರನೇ ನಾನು ಹೇಳ್ಬೋದು. ಯಾಕಂದರೆ ಕರ್ನಾಟಕದ ಬಗ್ಗೆ ಏನೇನಾಗಿದೆ ಒಂದು ಮಟ್ಟಿಗೆ ನಾವು ಮಾತನಾಡಬಹುದು. ಉಳಿದ ಕಡೆ ನನಗೂ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಗೆ ನಿಮ್ಮ ಕ್ಷೇತ್ರದಲ್ಲಿ ಲೀಡ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ನಿಮ್ಮ ಕ್ಷೇತ್ರದಲ್ಲಿ ಆ ನಿರೀಕ್ಷೆ ನಮ್ಮದು ಜಾಸ್ತಿ ಇತ್ತು. ಆದರೆ ಪರ್ಸೆಂಟೇಜ್ ಆಫ್ ವೋಟಿಂಗು ಮತ್ತು ಒಟ್ಟಾರೆ ಏನಾಗಿದೆ ಅನ್ನುವಂಥದ್ದನ್ನು ಇಲ್ಲೂ ಕೂಡ ಏನು ತಪ್ಪಾಗಿದೆ ನೋಡ್ತೀನಿ. ಕೆಲವು ಕ್ಷೇತ್ರಗಳಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ನಮಗೆ ಕಮ್ಮಿ ವೋಟ್ ಬಿದ್ದಿದೆ. ಸೊ ಅಲ್ಲಿಯೂ ಕೂಡ ಏನಾಗಿದೆ ಅನ್ನುವಂಥದ್ದು ನಾವು ಪರಿಶೀಲನೆಯನ್ನು ಮಾಡ್ತೀವಿ. ಆದರೆ 51% ಜಾಸ್ತಿ ನಮಗೆ ವೋಟ್ ಬಂದಿದೆ ಅಂದರೆ ಗೆಲುವೇ. ಸರ್, ಧಾರವಾಡದಿಂದ ತಾವು 5ನೇ ಬಾರಿ ಗೆದ್ದಿರಿ. ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇದೆ. ಅಭಿವೃದ್ಧಿ ದೃಷ್ಟಿಯಿಂದ ಧಾರವಾಡ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ನಾನು ಬಹಳಷ್ಟು ಸಂಗತಿಯನ್ನು ಹೇಳಿದ್ದೇನೆ. ಉದಾಹರಣೆಗೆ ನಮ್ಮ ಕನ್ವೇಯನ್ಸ್ ಹುಬ್ಳಿ ಧಾರವಾಡ ಮಧ್ಯದಲ್ಲಿ, ಧಾರವಾಡ ಹುಬ್ಳಿ ಮತ್ತು ಬೆಂಗಳೂರು ಮಧ್ಯದಲ್ಲಿ ಡಿಸ್ಟೆನ್ಸನ್ನು 4-4.5 ತಾಸಿಗೆ ರೈಲ್ ಮುಖಾಂತರ ತರುವುದಿರ್ಬೋದು. ಮತ್ತು ಹೇಗಾದರೂ ಮಾಡಿ ಅನುಕೂಲ ಪರ್ಮಿಷನನ್ನು ತೆಗೆದುಕೊಂಡು ನಾವು ತದನಂತರದಲ್ಲಿ ಬೇಲೆಕೆರೆ ಅಭಿವೃದ್ಧಿ ಮಾಡಿ ಒಂದು ನಿಯರೆಸ್ಟ್ ಪೋರ್ಟ್ ಮಾಡೋದಿರ್ಬೋದು. ಈ ರೀತಿಯಾಗಿ ನಗರದ ಇನ್ಫ್ರಾಸ್ಟ್ರಕ್ಚರನ್ನು ಇನ್ನೂ ಜಾಸ್ತಿ ಮಾಡಿ ಈಗಾಗಲೇ ನಾವು ಕೈಗೊಂಡಿರುವಂಥ ಕಾರ್ಯಗಳೇನಿದ್ದಾವೆ ಸಮಗ್ರ ಧಾರವಾಡ ಜಿಲ್ಲೆಗೆ ಆದಷ್ಟು ಶೀಘ್ರದಲ್ಲೇ ಮಲಪ್ರಭಾ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥದ್ದು ಕೆಲಸ ಶುರುವಾಗಿದೆ. ಅದನ್ನು ಮಾನಿಟರ್ ಮಾಡಿ ಕಂಪ್ಲೀಟ್ ಮಾಡೋದು. ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಸಹಿತ
ನಾವು 24 ತಾಸು ನೀರು ಕೊಡೋದ್ರ ಬಗ್ಗೆ ನಾವು ನಮ್ಮೆಲ್ಲ ಶಾಸಕರು ಕೂಡಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಕೆಲಸ ಶುರು ಮಾಡಿಸಿದ್ದೇವೆ. ಅದು ಕೂಡ ಕೆಲವು ಕಡೆ ಕೆಲಸ ಸ್ಲೋ ನಡೆದದ, ಅದನ್ನು ಪೂರ್ತಿಗೊಳಿಸಿ ಸಮಗ್ರವಾದಂಥ ಒಂದು ಅಭಿವೃದ್ಧಿಗೆ ನಾವು ಪ್ರಯತ್ನವನ್ನು ಜೋಶಿ ಅವರಂದ್ರೆ ಮೋದಿ ಅವರ ರೈಟ್ ಹ್ಯಾಂಡ್ ಅಂತ ಅನ್ನುವಂತ ಒಂದು ಮಾತಿದೆ ಸರ್. ಕಂಟಿನ್ಯೂ ಆಗ್ತಾರ ಸರ್ ಹಂಗೆ? ಇಲ್ಲ ನೋಡಿ, ಸಚಿವರಾಗಿ ಮುಂದುವರಿತೀರಾ ಸರ್? ನಾನು ಯಾವುದೇ ರೈಟ್ ಹ್ಯಾಂಡು ಹೇಳಿಲ್ಲ, ಲೆಫ್ಟ್ ಹ್ಯಾಂಡ್ ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಿ. ಸರ್ ನಾವೇ ಹೇಳಿದ್ವಿ. ಆದರೆ ಸಚಿವರಾಗಿ ಮುಂದುವರಿತೀರಾ? ಆದರೆ ನಾನಿಷ್ಟೇ ಹೇಳೋದು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಸಂಪೂರ್ಣ 5 ವರ್ಷಗಳ ಕಾಲ ಇತ್ತೀಚಿನ ದಿವಸಗಳಲ್ಲಿ ಕೋಲ್, ಮೈನ್ಸ್ ಮತ್ತು ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟ್ರಿ ಮೂರೂ ಸಹಿತ ಇವು ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಮತ್ತು ಯಾರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.